ಆದ್ಮೇಲೆ ಒಂದು ಕಾಲೇಜಲ್ಲಿ ಅಲ್ಯುಮಿನೈ ಕಾರ್ಯಕ್ರಮ ನಡೀತಾ ಇತ್ತಂತೆ. ಅಲ್ಯುಮಿನೈ ಕಾರ್ಯಕ್ರಮ ಅಂದರೆ ಗೊತ್ತಲ್ವಾ? ಆ ಕಾಲೇಜಲ್ಲಿ ಓದಿದಂತಹ ಹಾಗೆ ಈಗ ಕೆಲಸ ಮಾಡಿ ಜೀವನದಲ್ಲಿ ಚೆನ್ನಾಗಿರುವಂತಹ ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ರಂತೆ. ಕಾರ್ಯಕ್ರಮ ಮುಗಿದ ಮೇಲೆ ಆ ಪ್ರಿನ್ಸಿಪಲ್ ಮನೆಗೆ ಕೆಲವೊಬ್ಬರು ಹೋದ್ರಂತೆ. ಯಾಕಂದರೆ ಅವ್ರು ತುಂಬ ಫ್ರೆಂಡ್ಸ್ ಆಗಿದ್ದರು. ಅವ್ರ ಮನೆಗೆ ಹೋದಾಗ ತಮ್ಮ ಜೀವನದ ಬಗ್ಗೆ ಶೇರಿಂಗ್ ಮಾಡ್ತಾಯಿದ್ರು. ಮತ್ತು ಹೇಗೆ ಈಗ ಅವ್ರಿಗೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಜೀವನದಲ್ಲಿ ಎಷ್ಟು ದುಡ್ಡಿದ್ರೂ ಕೂಡ ಸಂತೋಷನೇ ಇಲ್ಲ ಎಂಬಂಥ ರೀತಿಯಲ್ಲಿ ಜೀವನ ಆಗಿಬಿಟ್ಟಿದೆ ಅಂತ ಹೇಳಿ ಅವರು ತಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ರಂತೆ. ಒಂಥರ ಜೀವನ ಯಂತ್ರ ಥರ ಆಗಿಬಿಟ್ಟಿದೆ ಅಂತ ಹೇಳಿ ಪ್ರತಿಯೊಬ್ಬರು ತಮ್ಮ ಆತಂಕದ ಬಗ್ಗೆ ಪ್ರಿನ್ಸಿಪಲ್ ಹತ್ರ ಹೇಳ್ಕೊಳ್ತಾ ಇದ್ರಂತೆ. ಆಗ ಪ್ರಿನ್ಸಿಪಲ್ರವರು ಕಿಚನ್ಗೆ ಹೋಗಿ ಅವ್ರಿಗೆಲ್ಲರಿಗೂ ಕೂಡ ಸ್ವಲ್ಪ ಕಾಫಿ ಕೊಡೋಣ ಅಂತ ಹೇಳಿ ವಿಧ ವಿಧವಾದ, ಯಾಕಂದರೆ ತುಂಬ ಜನ ಬಂದಿದ್ದರು, ಅವರಿಗೆ ಒಂದೇ ರೀತಿಯ ಕಾಫಿ ಕಪ್ಗಳು ಇದ್ದಿಲ್ಲ, ಕಾಫಿ ಕುಡಿಯುವಂತಹ ಕಪ್ಪುಗಳು. ಆದ್ದರಿಂದ ತಮ್ಮತ್ತ ಇದ್ದಂಥ ಎಲ್ಲ ಕಪ್ಪುಗಳನ್ನು ಆ ಒಂದು ದೊಡ್ಡ ಪ್ಲೇಟಲ್ಲಿ ಹಾಕಿ ತಗೊಂಡು ಬಂದ್ರಂತೆ. ಕೆಲವು ಕಾಫಿ ಕಪ್ಪುಗಳು ತುಂಬ ಬೆಲೆ ಬಾಳುವ ಕಾಫಿ ಕಪ್ಗಳು, ಮತ್ತು ಕೆಲವು ಪೇಪರ್ ಕಪ್ಗಳಿತ್ತಂತೆ, ಹಾಗೆ ಸಾಧಾರಣ ಕಾಫಿ ಕಪ್ಗಳಿತ್ತಂತೆ. ಇದನ್ನು ಅವರು ಅಲ್ಲಿಟ್ಟು ಕಾಫಿನಿಟ್ಟ ತಕ್ಷಣ ಎಲ್ಲರೂ ಕೂಡ, ಅಂದರೆ ಯಾರೆಲ್ಲ ತೆಗೆಯಕ್ಕೆ ಹೋದರೂ ಆ ವಿದ್ಯಾರ್ಥಿಗಳು ಬೆಳೆ ಬಾಳುವ ಕಪ್ಪುಗಳನ್ನೇ ಮೊದಲು ತಗೊಂಡ್ರಂತೆ. ಅವ್ರ ಹತ್ರ ಕುಡಿತಾ ಇರುವಾಗ ಪ್ರಿನ್ಸಿಪಲ್ ಅವರು ಹೇಳಿದ್ರಂತೆ, ನಾನು ನಿಮಗೊಂದು ವಿಚಾರ ಹೇಳ್ತೀನಿ, ತಪ್ಪಾಗಿ ತಿಳ್ಕೊಬೇಡಿ, ನಿಮ್ಮ ಕೈಯಲ್ಲಿರುವಂತಹ ಕಪ್ಪುಗಳನ್ನು ನೀವು ನೋಡಿ ಅಂತ ಹೇಳಿ ಅವರಿಗೆ ಕರೆದ್ರಂತೆ. ಮತ್ತೆ ಅವರು ಹೇಳಿದ್ರಂತೆ, ಈ ಕಪ್ಪುಗಳನ್ನು ಇಟ್ಟ ತಕ್ಷಣ ನೀವೆಲ್ಲರೂ ಕೂಡ ಬೆಳೆ ಬಾಳುವ ಆ ಕಪ್ಪುಗಳನ್ನೇ ನೀವು ತಗೊಂಡ್ರಿ, ಯಾರು ಕೂಡ ಸಾಧಾರಣ ಕಪ್ಪುಗಳನ್ನು ತಗೊಂಡಿಲ್ಲ. ಆ್ಯಕ್ಚುಲಿ ಅವ್ರು ಹೇಳಿದರು, ಕಾಫಿಗೂ ಕಪ್ಪಿಗೂ ಏನೂ ಕನೆಕ್ಷನ್ನೇ ಇಲ್ಲ. ಯಾವುದೇ ಕಪ್ಪಲ್ಲಿ ನಾವು ಕಾಫಿ ಕುಡಿದ್ರೂ ಕೂಡ ಕಾಫಿಯ ರುಚಿ ಚೇಂಜ್ ಆಗೋದಿಲ್ಲ. ಆದರೆ ನಾವೆಲ್ಲರೂ ಕೂಡ ಬೆಳೆ ಬಾಳುವ ತುಂಬ ಚೆನ್ನಾಗಿರುವ ಕಾಫಿ ಕಪ್ಗಳಿಗೆ ಆಸೆ ಪಡ್ತೀವಿ. ಜೀವನವೂ ಹೀಗೇನೆ ಅಂತ ಹೇಳಿ ಅವ್ರಿಗೊಂದು ಮೌಲ್ಯವನ್ನು ಕಲಿಸ್ರಂತೆ. ನಮ್ಮ ಜೀವನದಲ್ಲಿ ಆತಂಕ ಹೆಚ್ಚಾಗೋಕ್ಕೆ ಕಾರಣ, ಜೀವನದಲ್ಲಿ ಕಷ್ಟಗಳು ಜಾಸ್ತಿ ಆಗೋಕ್ಕೆ ಕಾರಣ ನಾವು ಇದೇ ರೀತಿ ಕಾಫಿ ಕಪ್ಪುಗಳಿಗಂತೆ ಜೀವನದ ಒಂದು ಆಸ್ತಿಗೆ, ಅಂತಸ್ತಿಗೆ ನಾವು ಆಸೆ ಪಡೋದರ ಕಾರಣವೇ ನಮ್ಮ ಜೀವನದಲ್ಲಿ ಆತಂಕ ಹೆಚ್ಚಾಗುತ್ತದೆ. ಆತ್ಮೀಯರೇ, ನಮಗೆ ಬೇಜಾರಾಗಿರುವಾಗ, ಟಯರ್ಡಾಗಿರುವಾಗ ಬೇಕಾಗಿರೋದು ಕಾಫಿ ಮಾತ್ರ. ಆ ಕಪ್ಪುಗಳಿಂದ ನಮಗೇನು ದೊಡ್ಡ ಬದಲಾವಣೆಯೂ ಆಗಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲೂ ನಾವು ಕಲಿಬೇಕಾಗಿರೋದು ಇದು ಅಂತ ಹೇಳಿ ಅವರಿಗೆ ತಿಳಿಸ್ಕೊಟ್ರಂತೆ. ಜೀವನದಲ್ಲಿ ತುಂಬ ಸಂತೋಷವಾಗಿ ಇರೋರ ಹತ್ರ ಎಲ್ಲವೂ ಇರೋಲ್ಲ, ಎಲ್ಲವೂ ಇರುವವರ ಬಳಿ ಸಂತೋಷ ಇರೋದೂ ಇಲ್ಲ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಅತಿ ಹೆಚ್ಚಿನ ವಸ್ತುಗಳಿಗಾಗಿ, ಅತಿ ಹೆಚ್ಚಿನ ಆಸ್ತಿಗಾಗಿ ದುಡಿತಾ ಇರುವಾಗ ನಮ್ಮ ಆತಂಕ ಮಾತ್ರ ಜಾಸ್ತಿ ಆಗುತ್ತೆ, ಜೀವನದಲ್ಲಿ ತೃಪ್ತಿ ಬರೋದಿಲ್ಲ. ಆದ್ದರಿಂದ ಜೀವನದಲ್ಲಿ ನಾವು ಎಷ್ಟು ಸಂತೋಷಕ್ಕೆ, ಜೀವನದ ತೃಪ್ತಿಗೆ ನಾವು ಬೆಲೆ ಕೊಡ್ತೀವಿ, ಸಂಬಂಧಗಳಿಗೆ ಬೆಲೆ ಕೊಡ್ತೀವಿ, ಅಷ್ಟು ನಮ್ಮ ಜೀವನ ಸಂತೋಷವಾಗಿರುತ್ತಂತ ಹೇಳಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಹೇಳಿಕೊಟ್ರಂತೆ. ಎಸ್ ಫ್ರೆಂಡ್ಸ್, ಎಷ್ಟೊಂದು ಸತ್ಯವಲ್ವಾ ಇದು? ನಮ್ಮ ಜೀವನದಲ್ಲಿ ನಾವು ಕೂಡ ಇದೇ ರೀತಿ ಜೀವಿಸ್ತಾ ಇದ್ದೀವ? ಯಾವತ್ತೂ ನಮ್ಮ ಜೀವನದಲ್ಲಿ ಕಾಫಿ ಕಪ್ಗಿಂತ ಒಳಗಿರೋ ಕಾಫಿನೇ ಇಂಪಾರ್ಟೆಂಟು ಅಂತ ಕಲಿತೀವೋ ಆವತ್ತು ನಮ್ಮ ಜೀವನ ಬದಲಾಗುತ್ತೆ, ನಮ್ಮ ಜೀವನದಲ್ಲಿ ಭರವಸೆ ಬರುತ್ತೆ, ಸಂತೋಷ ಹೆಚ್ಚಾಗುತ್ತೆ. ಎಸ್ ಫ್ರೆಂಡ್ಸ್, ಲೆಟ್ಸ್ ಸ್ಪ್ರೆಡ್ ಹೋಪ್. ಭರವಸೆಯನ್ನು ಹಂಚೋಣ. ಈ ದಿನ ನಿಮಗೆ ಶುಭವಾಗಲಿ.